ಕಾರಣ ಹೇಳುವುದ. ಕೊಡ್ರಿ ಅಲ್ಲಿ ಯಾರು ಬೇಡತ್ತಾರ. ನಾರದ ಬಂದು ನನಗೊಂದು ಹೆಂಡತಿ ಕೊಡುವಂತ. ಏನೋ ಎಷ್ಟು 16,000 ಗೋಪ ಸ್ತ್ರೀಯರು, 8 ಮಂದಿ ಪಟ್ಟದ ರಾಣಿಯರು, ಎಷ್ಟು ಗದ್ದಲಪ್ಪ ನಿಂದು. ಎಲ್ಲ ಹೆಣ್ರಾವ್ ನನಗೊಂದು ಕೊಡುವಂತ ಬಳಕ ನಾ ಯಾವ ಮನ್ಯಾಗ ಇಲ್ಲ ಅದೊಂದು ಮನೆಯೊಂದು ಹೆಣ್ಣು ಕೊಯ್ ಅಂದಾರ ಕೃಷ್ಣ. ಹೌದಲ್ಲ? ಖರೆ 16,000 ಎಷ್ಟು ಮನೆಯ ಒಟ್ಟೆಲ್ಲ ತಿರುಗ್ಯಾನ ನಾರದ. ಎಲ್ಲದ್ರೊಳಗ ಒಂದೊಂದು ನಮ್ಮನ್ನ ಹಾನಿ. ಎಲ್ಲಾರ ಒಳಗೆ ಕೃಷ್ಣ ಅದಾನೆ. ಹೌದಲ್ಲ? ಮನ್ಯಾಗ ಎಲ್ಲಾರ ಮನ್ಯಾಗ ಅದಾನ. ಹಂಗ ಪರಮಾತ್ಮನ ಯಾವ ವಿಷಯಕ್ಕೆ ಅಳತಿ ಮಾಡ್ಲಕ್ಕ ಬರುವುದಿಲ್ಲ. ಅಟ್ಟೆ ಇಟ್ಟೆ ಮಾಡ್ಲಕ್ಕ ಬರುವುದಿಲ್ಲ. ಇಲ್ಲೇ ಅದಾನ ಅಲ್ಲೇ ಅದಾನ ಅಂತ ಹೇಳಕ್ಕ ಬರುವುದಿಲ್ಲ. ಒತ್ತಟ್ಟಿ ಆದ ಒತ್ತಟ್ಟಿ ಇಲ್ಲ ಅಂದ್ರೆ ಪರಮಾತ್ಮ ಹೆಂಗ ಅಲ್ಲಕ್ಕ ಬರುವುದಿಲ್ಲ. ಜಗ ಭರಿತದಾನವ. ಹೌದಲ್ಲ? ಹಂಗ ಅವರು ಪರಮಾತ್ಮನಲ್ಲಿ ಏನು ವರು ಪಡ್ಕೊಂಡು ಬಂದಾರ ಆ ವರುವಿನ ಪ್ರಕಾರ ಅವರಿಗೆ ಎಲ್ಲಾ ರಾಶಿ ಮಾಡಿ ಕೇಸಿಂದ 1,700 ಮಂದಿ ತಕ್ಕ ಅವರಿಗೆ ಎಲ್ಲರಿಗೂ ಒಂದೊಂದು ದಿಕ್ಕಿ ಕಳ್ಸನವ. ಒಬ್ಬರಿಗೆ ಗುಡದಾಗ ಇಟ್ಟುಕೊಂಡಿಲ್ಲ. ಹೌದು. ಯಾರು ಬರ್ತಾರ ಅವ್ರಿಗೆ ಒಬ್ಬರಿಗೆ ಇಟ್ಟುಕೊಂಡಿಲ್ಲ. ಈ ಜಗತ್ತದೊಳಗೆ ಭಕ್ತರ ಉದ್ಧಾರ ಮಾಡುವ ಸಲವಂದ ನಾ ಗುರುವಿನಲ್ಲಿ ಬೇಡಿ ಬಂದಿಲ್ಲ. ಹೌದು. ಭಕ್ತರ ಉದ್ಧಾರ ಮಾಡಬೇಕು, ಹುಟ್ಟು ದೂರಾಗಿ ನೀವು ಯಾರು ಇರಬಾರ್ದು ಅಂತ ಹೇಳಿ 1,700 ಸಿದ್ಧರ ತಕ್ಕ ಒಬ್ಬರಿಗೆ ಗುಡದಾಗ ಇಟ್ಟುಕೊಂಡಿಲ್ಲ. ಒಬ್ಬರಿಗೆ ಎಲ್ಲಿ ಇಟ್ಟುಕೊಳ್ಳಾರೆ ಕಳಿಸಿ ಬಿಟ್ಟಾನ. ನೋಡ್ರಿ ಗುಡದಾಗ ಒಬ್ಬರೇ ಸಿದ್ಧ ಅದಾನೆ. ಅಂಶದ ಮುಖ್ಯ ಒಬ್ಬನೇ ಅದಾನ. 8 ಮಂದಿ ಕಂಬಳಿ, 8 ಮಂದಿಗೆ ಬೆತ್ತ ಭಂಡಾರ ಚೀಲ ಕೊಟ್ಟಾನ. ಎಲ್ಲಾರಿಗೂ ಮೊದಲನೇ ಆಡ್ತಾನೆ ಕಳ್ಸ್ಯಾನ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ತಕ್ಕ ಎಲ್ಲಾರಿಗೂ ಇಟ್ಕೊಳ್ಳಾರ್ದೆ ಕಳ್ಸ್ಯಾನ. ಒಬ್ಬರಿಗೆ ಅಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿ ನಮ್ಮ ಗುರು ಮಠದವ್ರು ಹೇಳ್ಕೊತ ಬಂದು ಮಾತರು. ಅದೇ ಮಾತು ನಾವ್ ಹೇಳ್ತೇವೆ. ನಮಗೇನು ಹ್ಞೂ ಅಂದ್ರೆ ಹ್ಞೂ, ಇಲ್ಲಪ್ಪ ಅಂದ್ರೆ ಇಲ್ಲ. ನೀಂದೇಲಿ ಏನೇನು ಹಂಗ ತಂದಾರ ಅಂತ ನಾವೇನು ಹಂಗ ಮಾತಾಡೋದಿಲ್ಲ. ಹೌದು. ಹಂಗ ಜಗತ್ತದಲ್ಲಿ ಅವನ ಪಾವಡಗಳನ್ನು ಹಿಂಗೆ ಬೆಳಕೊತ ಬಂದಾರ. ಅದಕ್ಕ ಇನ್ನ ಮತ್ತೆ ಅಲ್ಲಿ ಕೇಳ್ಬೇಕಂತೀರಿ? ಯಾರು ಏನು ಕೇಳುವುದಿಲ್ಲ. ನಾ ಅಂಶದ ಮುತ್ಯಂದು ಹೆಂಗ 4 ಮಂದಿ ಮಕ್ಕಳವ, ಮಾಳಿಂಗ್ರೈ ಮುತ್ಯಾಗು 4 ಮಂದಿ ಮಕ್ಕಳವ. ಅದಾರಲ್ಲ? ಹೌದಿಲ್ಲ? ಹೌದು. ಈಗ 9ಕ್ಕೆ ಬಂದು ನಾವು ಚಾಲು ಮಾಡಿದೆವು. ಯಾನ್ ಹಾಡ್ಲತ್ತೀರಿ ಅನ್ನೋದು ನಮಗೂ ತಿಳಿಯಲ್ಲ. ಯಾರು ಇವ್ರು ನಮ್ಮ ಸಹಕಲಾವಿದ್ರಿ. ನಿಮಗ್ ತಿಳಿಯಲ್ಲ ಅಂದ್ರೆ ಯಾರು ಮಾಡುದು? ಕಿವಿ ಕಿವಿಡಾಗ್ಯಾವ ನೋಡ್ರಿ. ಮಾಸ್ತರ್ ಅರ್ಥ ಅನರ್ಥ ಮಾತಾಡ್ಬೇಡ. ಅವನು 4 ಮಂದಿ ಮಕ್ಕಳು ಏನು ಪಾವಾಡ ಮಾಡಿದ್ರು. ಹಿಂಗ ಕೇಳ್ರಲ್ಲ. ಮಾಳಿಂಗ್ರೈ ಮುತ್ಯನ ಮಕ್ಕಳು 4 ಮಂದಿ ಪಾವಾಡ ಏನು ಮಾಡಿದ್ರು? 4 ಮಂದಿ ಹೊಟ್ಟಿಲ್ಲ ಮುಂದೆ 8 ಮಂದಿ ಹುಟ್ಟಿದ್ರು. ಅವರು ಪಾವಾಡಗಳೇನೇನು ಮಾಡಿದ್ರು ಬೇಕಲ್ಲ. ಇಂಥದ್ದು ನಾವು ಕೇಳಿದೆವು. ಮಾಳಪ್ಪ ಬೀರಪ್ಪ, ಮಾಳಪ್ಪ ಬೀರಪ್ಪ ನಾವೆಲ್ಲ 52 ವರ್ಷ ಆಯ್ತು ಇದೇ ಕೇಳ್ತೇವೆ. ಬ್ಯಾಡಂದಿಲ್ಲ. ಅದೇ ಕೇಳ್ಕೊತ ಹೋರಿ. ಮುಂದಕ್ಕೆ ಹೋರಿ. ಅವ್ರ ಪಾವಡ ಅಂದ್ರೆ ಟೇಸ್ ಬಿಟ್ಟು ಅವ್ರ ಮಕ್ಕಳು ಮೊಮ್ಮಕ್ಕಳು ಹಾಡು ಹೇಳ್ತಲ್ಲತ್ತಿದ. ನಾ ಅಂತ ಮುಂದಕ್ಕೆ ಹೋರೋಣ. ಅವರು ಹೆಂಗ ಗುರುವಿನಲ್ಲಿ ವರು ಪಡೆದಾರ, ಎಲ್ಲೆಲ್ಲಿ ಪಾವಡ ಮಾಡ್ಯಾಳ. ನಾವು ನೋಡಿ ಮೊಮ್ಮಗಂದ್ ಹಾಡ್ದೆವು, ಮರಿಮೊಮ್ಮಗಂದ್ ಹಾಡ್ದೆವು, ಮಕ್ಕಳದ್ ಹಾಡ್ದೆವು. ಹಂಗ ಅವ್ರದ್ದು ಪಾವಡದ. ನೀವು ಅದರಾಗ ತಲೆ ಬೆಳೆಸ್ರಿ, ಜಗತ್ತಕ್ಕೆ ಜ್ಞಾನ ಕೊಡ್ರಿ. ಅವ್ರು ಮಾಡದಂತ ಕೀರ್ತಿ. ಹೌದು. ನಮ್ಮ ಉಮ್ರದೊಳಗೆ ಎಂತಿಂತ ಕೀರ್ತಿ ಮಾಡ್ಯಾರ, ಹುಲಿಜಂತಿ ಒಳಗೆ ಎಂತಿಂತ ಕೀರ್ತಿ ಮಾಡ್ಯಾರ. ಏನು ಈಗ ಒಟ್ಟು ಮಾಳಿಂಗರಾಯನ ಮಕ್ಕಳು ಮರಿಮಕ್ಕಳನ್ನ ಹಾಡತ್ತೀರಿ? ಅವ್ರದೇ ಹೇಳ್ಕೊತ ಹೋರಿ, ಇದೇ ಹೇಳ್ಬೇಡ್ರಿ. ಮುಂದೆ ಬೆಳೆಸ್ರಿ. ನಮ್ಗೆ ಹೆಂಗ್ ತಲೆ ಕೇಳ್ತೀರಿ ನೀವು ಹೊರಗೆಲ್ಲ ತಂದಿರಿ ಅಂತ ಅವೆಲ್ಲ ಅಂತ ಕೊಂಚಿ ಮಾತು ಬಿಡ್ರಿ. ಅವ್ರು ಮಾಡೋದು ಪಾವಾಡ ಹೇಳ್ಕೊತ ಹೋರಿ ಅಂತ ಅವ್ರಿಗೆ ಹೇಳುದು. ಆಗ್ಲಿ ಹೇಳ್ತಾರ ಹೇಳ್ರಿ. ಜರ್ ಒಂದ್ ವೇಳೆ ಹಾಡ್ಲಿಲ್ಲ ಅಂದ್ರ ಮರಿಮಕ್ಕಳದು ಮೊಮ್ಮಕ್ಕಳದು ಬಿಡ್ರಿ, ಜರಿಮದಿಂದ 4 ಮಾತಾರ ಹೇಳ್ತಾರ. ಅವ್ರು ಹೇಳ್ತಾರೆ. ಮತ್ತ ಇನ್ನೊಂದು ಮಾತು ಹೇಳಿದ್ರು ಅವರು. ಏನಂತ? ಜಗದ್ಗುರು ಸಿದ್ಧಾರೂಢರು ಗಜದಂಡ ಗುರುವಿನ ಅಂತೀನಿ ವರು ಪಡ್ಕೊಂಡ್ರತ್ತ. ವರು ಪಡ್ಕೊಂಡು ಆಶೀರ್ವಾದ ಮಾಡ್ರತ್ತ. ಏನು ಹೊತ್ತು ಮುಡುಗುತ್ತದ 7 ದಿನಕ್ಕ ಅಲ್ಲಿ ಹೋಗಿ ಇರು ಅಂದತ್ತ. 7 ದಿನಕ್ಕ? ಇದು ಚಲೋ ಅಲ್ಲ. ಇವೇನು ಪೂರಾ ಕೇಳಿ ಹೇಳ್ತೀವೋ ಏನ್ ನೀ ಸುಮ್ ತಿಳಿದು ಏನ್ ಹೇಳತ್ತೀನಿ? ಅಲ್ಲ ಮಹಾರಾಜ್ರ, ಅವ್ರು 7 ದಿನಕ್ಕೆ ಅವ್ರಲ್ಲಿ ಲೆಕ್ಕನಾಗ ಹಂಗ ಆದ. ನಿಮ್ಮದ್ ಏನ್ರಿ ಬೇರೆ ಇತ್ತಂದ್ರೆ ಹೇಳಿಲ್ಲ. ಅವ್ರಿಗೆ ಯಾಕೆ ಹೇಳ್ತೀರಿ ಹಂಗ? ಹಂಗಲ್ಲ ಮಾಸ್ತರ. ಹಿಂಗ ಅನುಭವ ಕೆಡಿಸಬಾರ್ದು. ತಿಳಿಲಿಕ್ಕಂದ್ರೆ ಪೂರಾ ಒಂದ್ ವಿಷಯ ತಿಳ್ಕೊಂಡು ಒಂದಾದ್ ಹೋಲಿ ಬಿಡು. ಎಲ್ಲರೂ ಒಂದ್ ತಪ್ಪಿ ಹೋಲಿ. ಅಲ್ಲ 7 ದಿನಕ್ಕ ಹೋಲಿ ನಾವು ಸಣ್ಣವಿದ್ದಕ್ರೆ ಹುಬ್ಳಿಗೆ ಹೋದ ಸಿದ್ಧಾರೂಢ. ಹುಟ್ಟಿ 6 ದಿನಕ್ಕ ಯಾವ ದೂರ? ಹುಟ್ಟಿದ 6 ವರ್ಷಕ್ಕೆ ಛಳಕಾಪುರ ಬಿಟ್ಟ. ಹುಟ್ಟಿದ 6 ವರ್ಷಕ್ಕೆ ಛಳಕಾಪುರ ಬಿಟ್ಟ. ಹೌದು. ಹುಟ್ಟಿದ ತಾಯಿ ದೇವಮಲ್ಲವ, ತಂದಿ ಗುರುಶಾಂತಪ್ಪ. ಹೌದು.
12 ವರ್ಷಕ್ಕೂ ಎಲ್ಲಿ ಗಜದಂಡ ಗುರುವಿಗೆ ಭೇಟಿಯಾಗ. ಹೌದು, 12 ವರ್ಷ 6 ವರ್ಷ ಸಂಚಾರ ಮಾಡ್ಕೊತದಾನ. 6 ವರ್ಷ ಸಂಚಾರ ಮಾಡ್ಕೊತ 12 ವರ್ಷಿಗೆ ಗಜದಂಡ ಗುರುವಿಗೆ ಮುಟ್ಟ್ಯಾನ. ಹೌದು, ಗಜದಂಡ ಗುರುವಿನ ವರು ಪಡ್ಕೊಂಡು ಗುರು ಹೇಳ್ದ ಏನತ್ತ? 40 ವರ್ಷದಿನ ಜಗತ್ತೆ ಉದ್ಧಾರ ಮಾಡ. ಒಂದೇ ಜಾಗನಾಗ ನಿಂದಿರ್ಬೇಡ, ಒಂದೇ ಊರಾಗ ಇರ್ಬೇಡ ನೀ. 40 ವರ್ಷ ಜಗತ್ತೆ ಸಂಚಾರ ಮಾಡಿ ಹಿಮಾಲಯಕ್ಕೆ ಹೋಗಿ ಬಂದಾನ್ರಿ. ಹಿಮಾಲಯಕ್ಕೆ 34 ದೇಶದಾಗ ಶಿಷ್ಯರದಾರ. ಸಿದ್ಧಾರೂಢರು ಎಷ್ಟು ದಿವಸ ಸಂಚಾರ ಮಾಡಿರ್ಬೇಕು ನೋಡ್ರಿ. ಎಷ್ಟು? 34 ದೇಶ. 4 ದೇಶ ಶಿಷ್ಯರದಾರ ಸಿದ್ಧಾರೂಢರು. ಇವ 7 ದಿನಕ್ಕೆ ಹುಬ್ಳಿ ಕಳಿಸಿ ಕೂತಾನ ಇವ ಇಲ್ಲಿ ಮಂಟಾಪ್ ಮ್ಯಾಗ. ಹೆಂಗ ನಿನ್ನಪ್ಪ ಮತ್ತೆ ಹೇಳ್ತಿ ಮಹಾರಾಜ, ಜರ ಆಕಾರ ಯಾರಿದೆ? ನೀವು ಅದು ಹೊಟ್ಟೆ ಎಲ್ಲ ಹೋಗ್ಬೇಡ್ರಿ. ಅವ್ರು ಇಲ್ಲಿ ಗುರುಗಳು ಹೇಳಿದ್ರು 40 ವರ್ಷ ಹೆಂಗ್ ಸಂಚಾರ ಮಾಡ್ಲಪ್ಪ ಅಂದ ಬಳಕ. ಯಾಕೆ ಸಂಚಾರ ಮಾಡ್ಲಿ? ಹಿಂಗ ಬಂದ ಇಲ್ಲಿ ಲೋಣಿ ಅದ. ಲೋಣಿ ಊರಿಗೆ ಬಂದ್ರು. ಹಾ, ಲೋಣಿ ಊರಾಗ ಬಂದು ಎಲ್ಲಾರು ಬಂದು ಪ್ರೇಮದಿಂದ ಉಣಿಸೋದು ತಿನ್ಸೋದು ಪಾದ ಪೂಜಾ ಅವ್ರಿಗೆ ಬಹಳ ಮನಸ್ಸಿ ಕರಿಲತ್ತರಂದ್ರ ಒಂದೇ ದಿನ ಇರ್ತಿದತ್ತ ಸಿದ್ಧಾರೂಢ. ಏನೋ ಅಗದಿ ಅಪರೂಪ ಯಾರು ಮಾಡ್ತಾರ, ಪಾದ ಪೂಜೆ ಯಾರು ಮಾಡ್ತಾರ, ನಮ್ಮಲ್ಲಿ ಬರ್ರಿ ನಿಮ್ಮಲ್ಲಿ ಬರ್ರಿ ಅಂತ ಯಾರು ಅಪರೂಪ ಮಾಡ್ತಾರ ಅಲ್ಲಿ ಒಂದೇ ದಿನ ಇರ್ತಿದ. ಮುಂದ ಮತ್ತೆ ಇಲ್ಲಿ ಮುಂದೆ ಯಾವ ಊರಿದು ಬರಡೋರ್ ಕಾದು ಅಲ್ಲಿ ಹೋಗೋಣ. ಎಲ್ಲ ಸಾಧುವ ಇಲ್ಲ ಮೂರಂದ್ ಹೋರಿ ಎಲ್ಲ ಬಂದ್ರಿ ಅಂತ ಹೇಳಿ ಎಲ್ಲಾ ಊರಾಗ ಹೆಣ್ಮಕ್ಳು ಯಾರು ನೀಡ್ಲಿಲ್ಲ. ಬೇಯ್ದ ಕೇಸಿನ ಕಳಿಸಿದ್ರಂದ್ರ ಅಲ್ಲಿ 6 ತಿಂಗಳು ವರ್ಷ ಇರ್ತಿದತ್ತ. ನೋಡ್ರಿ ಹೆಂಗ್ ಮಾಡೋದು ಇಂತ ಸಂತರಿಗೆ. ಅಲ್ಲ, ಚಂದ ಪ್ರೀತಿ ಮಾಡ್ತಾರ, ಅಪ್ಪುಪ್ರಲೆ ಕರಿತಾರ, ಶಿಸ್ತಾಗಿ ತಿಂದು ಗಪ್ ಕುಂಡ್ರು ಬಿಟ್ರು ಬೇಯಿಸ್ಕೊಂಡು ಹೊಡಸ್ಕೊಂಡು ಅಂತ ಊರಾಗ 6 ತಿಂಗಳ. ನಿನ್ನಂತವನು ಒಬ್ಬ ಕೇಳ್ದ ಏನಂತ? ಲೋಣ್ಯಾಗ ಐತಿ ಪ್ರೀತಿ ಮಾಡ್ತಿರ್ಬ ಅಲ್ಲೇ ಇರ್ಬೇಕಲ್ಲ, ಬರಡೋಲ್ ಕೈಲಿ ಯಾರು ಭಿಕ್ಷಾ ನೀಡಲ್ರು, ಇಲ್ಯಾಕ ಬಂದಿದೆ ಅಂತ ಕೇಳಿದ್ರೆ ಸಿದ್ಧಾರೂಢರು ಹೇಳ್ಯಾರ, ಲೋಣ್ಯಾಗ ಯಾನು ಅಲ್ಲಿ ಹೇಳುದು ಉಳಿದಿಲ್ಲೋ, ಪ್ರೇಮ ಮಾಡ್ಯಾರ, ಮುನ್ಸ್ಯಾರ, ತಿನ್ಸ್ಯಾರ, ಎಲ್ಲಾ ಊರೇ ಬಂಗಾರ ಭಕ್ತಿವಾನದ, ಅಲ್ಲಿ ಹೇಳುದು ಕೇಳುದು ಉಳಿದಿಲ್ಲ. ಈ ಊರಿಗೆ ಬೇಯಿಸಿಕೊಂಡು ಅನಿಸಿಕೊಂಡು ಹೊಡೆಸಿಕೊಂಡು ಈ ಊರಿಗೆ ಜ್ಞಾನ ಕೊಡುವದ 6 ತಿಂಗಳು ನಿಂತ ಹೇಳಿ ಅಂತ ಇಂತ 6 ಎಟ್ರಿ 46 ತಿಂಗಳ ಆ ಊರಾಗ ನಿಂತಿಗೆಸಿಂದ ಜ್ಞಾನ ಕಲಿಸ್ಯಾರ. ಹೌದು, ಹಿಂಗ 40 ವರ್ಷ ತಿರುಗಾಡ್ಯಾನವ. ಹೌದು, ಇವ್ರತ್ತಾರೆ 7 ದಿನದಾಗ ಎಲ್ಲಿ ಹೊತ್ತು ಮುಳುಗ್ತದ ಅಲ್ಲಿ ಇರುವಂತ. ಆ 7 ದಿನ ಅಟ್ಟು ಒತ್ತಡಕ್ಕೆ ಯಾಕಂದಾರ ಗೊತ್ತಿಲ್ಲ ನಿಮ್ಗ. ಈಗ ನೀವು ಅಟ್ಟು 40 ವರ್ಷ ಸುದ್ದಿ ಹೇಳ್ಬೇಡ್ರಿ, ಸುಮ್ ಹಾಡೋದ್ ಮಾಡ್ರಿ ಅಂದ್ರ ಅವ್ರು. ಬಿಡ್ರಿ, ನಾವು ಹಾಡೋದೇ ಮಾಡ್ತೀವಿ. ಇಲ್ಲ ಏನದು ನಮಗೇನು ಅದೇನು ಸುದ್ದಿಲ್ಲ, ಇಲ್ಲ ಎಷ್ಟು ತಿಳಿತದ ಅಂತ ಹೇಳು. ಅಂದ್ರ ದೊಡ್ಡ ಕಥೆ ಇರ್ತದ. ಅದಕ್ಕೆ ನಮ್ಮ ಸುಮ್ಮ ತಿಳಿಲಿಕ್ಕೆ ಗಪ್ಕೊಡು. 7 ದಿನಕ್ಕೆ ಹುಬ್ಳಿ ಹೋಗಿ ಅನ್ನೋದು ಇರ್ಲಿ ಹೇಳಿ, ಅವ್ರ ಕಡೆ ಇರ್ಬೇಕು. ಹಂಗ ತೋರಿಲ್ಲ ಇರ್ಲಿ. ಅದಕ್ಕೆ ಯಾವ ಸಿದ್ಧನಿಗೆ ಕಾರ್ಯಕ್ರಮ ಒಳ್ಳೆ ಅನುಭವದ ಸೇವಾ ಅದ. ನನ್ನ ಮಾಯಾದ ಮಗ ಮಾಧುಲಿಂಗ, ಆರ್ಯನಾಡದರಸ ಗಂಗಿನಾಡದ ಗೌಡ ಮಾಧುಲಿಂಗ ಯಾವ ರೀತಿಯಿಂದ 4 ಮಂದಿ ಧರ್ಮರಿಗೆ ಅಡಕೇರಿ ಎಂಬ ಪಟ್ಟಣದಲ್ಲಿ ರಥದ ಮನೆ ಒಳಗ ವಿದ್ಯಾಬುದ್ಧ ಕಲಿಸಿ ವಿದ್ಯಾಬುದ್ಧಿಯನ್ನು ಕಲಿಸದ. ಅವರಿಗೆ ಲಾಡು ಲೇಜಿಮಿ ಎಲ್ಲ ತಿರುವಿ ಎಲ್ಲ ಕಲಿಸಿ ಉದ್ಧಾರ ಮಾಡ್ದ. ಹೌದು, ಆ ಮಾಯಾದ ಗುಡ್ಡ ಬಿಟ್ಟು ಇನ್ನ ತೆಳಗೆ ಇಳಿದು ಅಗಲು ಯಾಳಿ ಮತ್ತು ಅವನು ಸಿದ್ಧನ ಕೈಲಿ ಬಡಸಕೊಂಡು ಹೊಡೆಸಕೊಂಡು ಗುಡ್ಡ ಬಿಟ್ಟು ಹೋಗುದಾ, ಗುಡ್ಡ ಬಿಟ್ಟು ಹೋಗುವ ಪರಿಸ್ಥಿತಿ ಬಂತು. ಅದಕ್ಕೆ ಯಾವ ರೀತಿಯಿಂದ ನನ್ನ ಮಾಧುಲಿಂಗ ಗುಡ್ಡ ಬಿಟ್ಟು ಗಂಗಿನಾಡಕ್ಕೆ ಹೋಗ್ತಾನ ಒಂದು 2-3 ನುಡಿ ಖ್ಯಾಲಿ ಹಾಡಿ ಬ್ಯಾಸಗಿ ಬಿಸಿಲೊಳಗೆ ಹೊಂಟಾನನ್ರಿ. ಅಂತಾನ ಅದಕ್ಕೆ ನಮ್ಮ ಸಕಲ ಪಾಳಿ